ಹಾಯ್ ಹಲೋ ಗುಡ್ ಮಾರ್ನಿಂಗ್ ನನ್ನ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಆದೆ. ಮಶ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಇತ್ತು. ಬೇಗ ಬಿಡಿಸಿ ಇಟ್ಟು ನೀಟಾಗಿ ತೊಳೆದು ಇಟ್ಕೊಂಡೆ. ಯಾಕೆಂದರೆ ನಾನು 7:30 ಹೊತ್ತಿಗೆ ಟಿಫನ್ ಆಗಬೇಕು. ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಮಾಡಬೇಕು ಅಂತ ರೆಡಿ ಆದೆ. ಬೇಗ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಟು ಎಣ್ಣೆ ಮತ್ತು ತುಪ್ಪನ ಬಳಸಿದೆ. ಏಕೆಂದರೆ ನಾನು ಮನೇಲೇ ಮಾಡಿರೋ ತುಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ತುಪ್ಪ ಬಳಸ್ತೀನಿ. ತುಪ್ಪ ಬಳಸೋದ್ರಿಂದ ಅನ್ನ ಕೂಡ ನೀಟಾಗಿ ಬರುತ್ತೆ ಉದುದ್ರಾಗಿ. ಅದಾದಮೇಲೆ ನಾನು ಸ್ಪೈಸಸ್ಗಳು ಮಾತ್ರ ಹಾಕ್ಕೊಂಡೆ. ಸ್ಪೈಸಸ್ ಅಂದರೆ ಪಲಾವ್ ಎಲೆ, ಚಕ್ಕೆ, ಸಾಯಿ ಜೀರಾ, ಸ್ಟಾರ್ ಹೂವು ಅದೆಲ್ಲನ ಹಾಕ್ಕೊಂಡೆ. ಅದೆಲ್ಲ ಹಾಕ್ಕೊಂಡ್ಮೇಲೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊನೂ ಕೂಡ ಹಾಕಿದೆ. ಅದೆಲ್ಲ ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿದೆ. ಅದಾದಮೇಲೆ ನಾನು ಮಶ್ರೂಮ್ ತೊಳೆದಿಟ್ಕೊಂಡಿದ್ನಲ್ವ, ಮಶ್ರೂಮ್ನ ಹಾಕಿದೆ. ಆ ಮಶ್ರೂಮ್ನ 2-3 ಸಲ ನೀಟಾಗಿ ತೊಳೆದು ಇಟ್ಕೊತೀನಿ ಅರಿಶಿನ ಹಾಕ್ಬಿಟ್ಟು. ಆ ಮಶ್ರೂಮ್ನ ಹಾಕಿ ಫ್ರೈ ಮಾಡಿದೆ. ಮಶ್ರೂಮ್ ಜೊತೆ ನಾನು ಸೋಯಾ ಚಂಕ್ಸ್ ಮತ್ತು ಇದನ್ನು ಬಟಾಣಿನೂ ಸಹ ಆ್ಯಡ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ಸೋಯಾ ಚಂಕ್ಸು ಮತ್ತು ಬಟಾಣಿ ತುಂಬ ಇಷ್ಟ ಆಗುತ್ತೆ. ಯಾವಾಗಲೇ ಪಲಾವ್ ಮಾಡಬೇಕಾದ್ರೂ ಸೋಯಾ ಚಂಕ್ಸ್ ಅಂತೂ ಮಿಸ್ ಮಾಡ್ದಲೇ ಹಾಕಮ್ಮ ಅಂತ ನನ್ನ ಮಗ ಹೇಳ್ತಾನೆ. ಸೋಯಾ ಚಂಕ್ಸ್ ಅದು ಅದ್ರಲ್ಲಿ ಪ್ರೋಟೀನ್ ಇರೋದ್ರಿಂದ ನಾನು ಸಹ ಬಳಸ್ತೀನಿ. ಸೋಯಾ ಚಂಕ್ಸು ಮತ್ತು ಬಟಾಣಿನ ಒಂದು 5 ನಿಮಿಷ ಫ್ರೈ ಮಾಡಿದೆ. ಉಪ್ಪು ಖಾರ ನೀಟಾಗಿ ಹಿಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಜಾಸ್ತಿನೇ ಫ್ರೈ ಮಾಡಿ ಇಟ್ಕೊಂಡೆ. ಮತ್ತು ಅರಿಶಿನ ಪುಡಿನ ನಾನು ಬಳಸಿದೆ. ಅದು ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಬರುತ್ತೆ ಮತ್ತು ಬ್ಯಾಕ್ಟೀರಿಯಾಗಳು ಸಹ ಬೇಗ ಇದಾಗುತ್ತೆ. ದೇಹಕ್ಕೆ ಅರಿಶಿನ ಪುಡಿ ಬಳಸೋದ್ರಿಂದ ಒಳ್ಳೆಯದೇ ಅಂತ ಹೇಳ್ತಾರೆ ಹಿರಿಯರು. ಅದಾದಮೇಲೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿಟ್ಟಿದ್ದನ್ನು ರುಬ್ಬಬೇಕು ಅಂತ ನಾನು ಹೊರಟೆ. ಯಾಕೆಂದರೆ ನನ್ನ ಮಗ ಹೆಚ್ಚು ಮಾಡಿದರೆ ತಿನ್ನೋದೇ ಇಲ್ಲ, ಅದೆಲ್ಲ ಆಯ್ತು ತಿನ್ನಿಸ್ಬೇಕಾಗುತ್ತೆ. ಅದರಿಂದ ನಾನು ರುಬ್ಬಿನೇ ಹಾಕೋದು. ಅದು ರುಬ್ಬಿದ ಮೇಲೆ ನಾನು ಅದನ್ನು ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿತ್ತು. ಅದು ಖಾರ ಹಾಕಿದ ಮೇಲೆ ಫ್ರೈ ಆದ್ರೇ ಚೆನ್ನಾಗಿರುತ್ತೆ. ಫ್ರೈ ಆದಮೇಲೆ ನಾನು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಬೇಕು ಅಂತ ತೆಗೆದಿಟ್ಕೊಂಡಿದ್ದೆ. ಮತ್ತು ನಾನು ರುಚಿಗೆ ತಪ್ಪಷ್ಟು ಕಲ್ಲುಪ್ಪನ್ನೇ ಬಳಸ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಬಳಸಬೇಕಾಗುತ್ತೆ ನೋಡಿಕೊಂಡು. ಅದಾದಮೇಲೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಬಳಸಿದೆ ಕಲರ್ಗೋಸ್ಕರ. ಅದು ಕಲರ್ಗೋಸ್ಕರನೇ ಜಾಸ್ತಿ ಬಳಸೋದು. ನಾನು ಯಾವುದೇ ಸಾಂಬಾರು ಬಳಸಬೇಕಾದ್ರೂ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಬಳಸ್ತೀನಿ. ಅದನ್ನು ಸ್ವಲ್ಪ ಗರಂ ಮಸಾಲೂ ಸಹ, ತೇಜು ಗರಂ ಮಸಾಲ ಬಳಸ್ತೀನಿ. ನಾನು ಗರಂ ಮಸಾಲೂ ಸಹ ಸ್ವಲ್ಪ ಬಳಸಿದ್ದೀನಿ. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಸಹ ನಾನು ಆ್ಯಡ್ ಮಾಡಿದೆ. ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉದುರುವಾಗಿ ಬರುತ್ತೆ ಮತ್ತು ಹುಳಿಯಾಗಿ ಚೆನ್ನಾಗಿರುತ್ತೆ. ನಾನು ನಿಂಬೆಹಣ್ಣು ಪಲಾವ್ಗೆ ಯೂಸ್ ಮಾಡ್ತೀನಿ. ಅದನ್ನು ನಾನು ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಿದೆ. ನಾನು ಮನೇಲೇ ಮಾಡಿರೋ ತುಪ್ಪ ನನ್ನ ಹತ್ರ ಇರೋದ್ರಿಂದ ನಾನು ಜಾಸ್ತಿ ತುಪ್ಪನ ಯೂಸ್ ಮಾಡ್ತೀನಿ. ತುಪ್ಪ ಯೂಸ್ ಮಾಡೋದ್ರಿಂದನೂ ಅನ್ನ ಚೆನ್ನಾಗಿ ಉದುರಾಗಿ ಬರುತ್ತೆ ಮತ್ತು ಟೇಸ್ಟ್ ಇರುತ್ತೆ. ಅಷ್ಟರಲ್ಲಿ ನನ್ನ ಮಕ್ಕಳು ಬೇಗ ಎದ್ದು ರೆಡಿ ಆಯ್ತಾಯಿದ್ರು. ಅದಾದಮೇಲೆ ನಾನು ನೀರು ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರನ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಅಕ್ಕಿ ಹಾಕ್ಕೊಂಡೆ. 2 ಲೋಟ ಅಕ್ಕಿ ಹಾಕಿ 4 ಲೋಟ ನೀರು ಹಾಕಿದ್ದೀನಿ. ಅಕ್ಕಿ ಎಲ್ಲ ಹಾಕಿ ಎಲ್ಲ ಸ್ಪೈಸಸ್ ನೋಡಿ ಟೇಸ್ಟ್ ಮಾಡಿಬಿಟ್ಟು ಲಿಡ್ನ ನಾನು ಕ್ಲೋಸ್ ಮಾಡಿದ್ದೀನಿ. ಅದಾದಮೇಲೆ ವಿಶಾಲಾಗಿ ರೈಸು ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.